ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗಲಿಂದನೂ ಕೂಡ ಅಜ್ಜಯ್ಯ ಅವರ ಹೆಸರು ಬಹಳ ಬೃಹತ್ ಪ್ರಮಾಣದಲ್ಲಿ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಅಜ್ಜಯ್ಯ ಅವರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಅಜ್ಜಯ್ಯನವರ ಆರಾಧನೆಯನ್ನು ನೊಣಬೇಕೆರೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದ ಮೇಲೆ ಅಜ್ಜಯ್ಯನ ಭೇಟಿ ಮಾಡಿದಂತಹ ಡಿ ಕೆ ಶಿವಕುಮಾರ್, ನೊಣಬೇಕೆರೆ ಅಜ್ಜಯ್ಯನಿಗೆ ಡಿ ಕೆ ಶಿವಕುಮಾರ್ ಅವರು ಈಗ ನಮೋ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರ ಅಜ್ಜಯ್ಯ CM DKಶಿಯ ಮೂಲ ಮಂತ್ರವಾಗಿದೆ. ಆರಾಧ ದೈವ ನೊಣಬೇಕೆರೆ ಅಜ್ಜಯ್ಯನಿಗೆ ಡಿ ಕೆ ಶಿವಕುಮಾರ್ ಅವರು ನಮೋ ಅಂತ ಹೇಳ್ತಾ ಇದ್ದಾರೆ. ಅಜ್ಜಯ್ಯನ 123ನೇ ಜಯಂತ್ಯೋತ್ಸವದಲ್ಲಿ CM DK ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ. ಬಿಡವಿಲ್ಲದ ರಾಜಕೀಯ ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ಭಕ್ತಿಯನ್ನು ಮೆರೆದಿದ್ದಾರೆ ಅಜ್ಜಯ್ಯನ ಮೇಲೆ ಡಿ ಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ಪತ್ನಿಯ ಜೊತೆಗೆ ಪುತ್ರಿ ಐಶ್ವರ್ಯ ಜೊತೆಗೆ ಕುಟುಂಬ ಸಮೇತರಾಗಿ ಅಜ್ಜಯ್ಯನ ಸನ್ನಿಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಪೂಜೆಯನ್ನು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಕಾಡು ಸಿದ್ದೇಶ್ವರ ಶ್ರೀ ನೇತೃತ್ವದಲ್ಲಿ CM DK ಶಿವಕುಮಾರ್ ಅವರು ವಿಶೇಷ ಹೋಮದಲ್ಲಿ ಭಾಗಿಯಾಗಿದ್ದರು. ವೀರಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ದಿನ ಮಾಡಿದರು. CM ಆದ ಬಳಿಕ 2ನೇ ಬಾರಿಗೆ ಅಜ್ಜಯ್ಯನ ಸನ್ನಿಧಿಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನು ನೀಡಿದ್ದಾರೆ. ಅಜ್ಜಯ್ಯನ ಆಶೀರ್ವಾದದಿಂದ, ಅಜ್ಜಯ್ಯನ ಅನುಗ್ರಹದಿಂದ ಮುಖ್ಯಮಂತ್ರಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅಜ್ಜಯ್ಯನ ಭಾವಚಿತ್ರಕ್ಕೆ ನಮಿಸಿ ಅದಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಅಜ್ಜಯ್ಯನ ಹೆಸರಿನಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದನ್ನು ರಾಜ್ಯದ ಜನತೆ ಕಣ್ತುಂಬಿಕೊಂಡಿದೆ. ಇವತ್ತು ಅಜ್ಜಯ್ಯನ 123ನೇಯ ಜಯಂತ್ಯೋತ್ಸವ. ಈ ಕಾರಣದಿಂದಾಗಿ CM DK ಶಿವಕುಮಾರ್ ಅವರು ಇವತ್ತು ಕಾಡು ಸಿದ್ದೇಶ್ವರ ಶ್ರೀ ನೇತೃತ್ವದಲ್ಲಿ ವಿಶೇಷ ಹೋಮ ಹವನಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಅಲ್ಲಿ ಭಾಗಿಯಾಗಿದ್ದಾರೆ. ನೊಣಬೇಕೆರೆ ಇಲ್ಲಿ ವೀರಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು CM ಆದ ಬಳಿಕ 2ನೇ ಬಾರಿಗೆ ಅಜ್ಜಯ್ಯನ ಸನ್ನಿಧಾನಕ್ಕೆ ಭೇಟಿ ನೀಡಿದ್ದಾರೆ. ಪುತ್ರಿಯ ಜೊತೆಗೆ ಮತ್ತು ಮಡದಿಯ ಜೊತೆಗೆ ಮತ್ತು ತಮ್ಮ ಇನ್ನಿತರ ಬಂಧು ಬಳಗದ ಜೊತೆಗೆ ಅಜ್ಜಯ್ಯನ ಮಠಕ್ಕೆ ಧಾವಿಸಿದ್ದಾರೆ. ಅಜ್ಜಯ್ಯ ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಅವರ ಗುರುಗಳಾದಂಥವರ ಹಿರಿಯ ಅಜ್ಜಯ್ಯ ಏನಿದ್ದಾರೆ ಅವರ 123ನೇ ಜಯಂತ್ಯೋತ್ಸವದ ಕಾರ್ಯಕ್ರಮ ನಡೀತಾ ಇತ್ತು. ಕಾಡು ಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಹೋಮ ಹವನಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದಾರೆ. ವೀರಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು ಡಿ ಕೆ ಶಿವಕುಮಾರ್. ಅಧಿಕಾರದ ನಂತರ ಇದು 2ನೇ ಬಾರಿ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡಿತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಇವತ್ತು ಅಜ್ಜಯ್ಯನ 123ನೇ ಜಯಂತ್ಯೋತ್ಸವದ ಸಂಭ್ರಮ. ಅದರ ನಿಮಿತ್ತ ಈಗ ಕಾಡು ಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ವಿಶೇಷ ಹೋಮ ಹವನ ಪುಷ್ಪಾರ್ಚನೆಗಳನ್ನು ಡಿ ಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಹೋಗಿ ನೆರವೇರಿಸ್ತಾ ಇದ್ದಾರೆ. ಬಿಡುವಿಲ್ಲದ ಅನೇಕ ರಾಜಕೀಯ ಕಾರ್ಯಕ್ರಮಗಳ ನಡುವೆಯೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಓಕೆ.